ಹಾಯ್ ಫ್ರೆಂಡ್ಸ್, ಹಸ್ತನಿರ್ಮಿತ ಬೈ ರಮ್ಯಾ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಇವತ್ತಿನ ವಿಡಿಯೋದಲ್ಲಿ ಈ ರೀತಿ 2 ಕಲರ್ ಹುಲ್ಲನ್ನ ಬಳಸ್ಕೊಂಡು ತೋರಣದ ಪಟ್ಟಿನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಸ್ಕಿಪ್ ಮಾಡಿದ್ರೆ ಎಲ್ಲೇನು ಮಿಸ್ ಆಗಿದೆ ಅನ್ನೋದು ಗೊತ್ತಾಗೋದಿಲ್ಲ. ಸೊ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ನೋಡಿ, ನೀವು 2 ಕಲರ್ ಉಪಯೋಗಿಸ್ಕೊಂಡು ತೋರಣ ಹಾಕ್ಬೇಕಾದ್ರೆ ಈ ರೀತಿ 2 ಕಲರ್ ಉಪಯೋಗಿಸ್ಕೊಂಡು ಪಟ್ಟಿ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ತುಂಬಾ ಸಿಂಪಲ್ ಆಗಿದೆ, ಡಿಸೈನ್ ಅಷ್ಟೇ ತುಂಬಾ ಗ್ರ್ಯಾಂಡ್ ಡಿಸೈನ್ ಏನಲ್ಲ, ತುಂಬಾ ಸಿಂಪಲ್ ಆಗಿದೆ ಮತ್ತೆ ಗ್ರ್ಯಾಂಡ್ ಆಗಿ ಲುಕ್ ಕೊಡುತ್ತೆ. ಸೊ ನಾವು ತೋರಣ ಹಾಕ್ಬೇಕಾದ್ರೆ 2 ಕಲರ್ ಉಪಯೋಗಿಸ್ಕೊಂಡು ಪಟ್ಟಿಗೆ ಒಂದೇ ಕಲರ್ ಹಾಕಿದ್ರೆ ಚೆನ್ನಾಗಿರೋದಿಲ್ಲ. ಈ ರೀತಿ ನೀವು ಔಟರ್ ಬಾರ್ಡರ್ ನ ಕೊಟ್ಕೊಂಡು ಹಾಕೋಬಹುದು, ತುಂಬಾ ಚೆನ್ನಾಗಿ ಕಾಣುತ್ತೆ, ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಸೊ ಇದನ್ನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಯಾರಿಗೆಲ್ಲ ಉಲನ್ ವರ್ಕ್ ಅಂದ್ರೆ ಇಷ್ಟ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಸೊ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಇದಕ್ಕೆ ಏನೇನ್ ಮೆಟೀರಿಯಲ್ಸ್ ಬೇಕಂತ ನೋಡೋಣ ಬನ್ನಿ. ಸೊ ಇದಕ್ಕೆ ಏನೇನ್ ಮೆಟೀರಿಯಲ್ಸ್ ಬೇಕು ಅಂತ ನೋಡೋದಾದ್ರೆ ನೋಡಿ, ನಾನು ಇಲ್ಲಿ ವೈಟ್ ಕಲರ್ ಉಲ್ಲನ್ ತಗೊಂಡಿದ್ದೀನಿ. ವೈಟ್ ಕಲರ್ ಉಲ್ಲನ್ಗೆ ಕಾಂಬಿನೇಷನ್ ಆಗಿ ಪಿಂಕ್ ಕಲರ್ ಅಲ್ಲಿ ತಗೊಂಡಿದ್ದೀನಿ. ತುಂಬಾ ಡಾರ್ಕ್ ಪಿಂಕ್ ಅಲ್ಲ, ತುಂಬಾ ಲೈಟ್ ಪಿಂಕ್ ಅಲ್ಲ, ಪಿಂಕ್ ಅಲ್ಲಿ ತುಂಬಾ ಶೇಡ್ಸ್ ಬರುತ್ತೆ ಉಲ್ಲನ್ ಅಲ್ಲಿ. ಸೊ ನಾನು ಮೀಡಿಯಂ ಆಗಿರುವಂತ ಪಿಂಕ್ ಕಲರ್ ಉಲ್ಲನ್ನ ತಗೊಂಡಿದ್ದೀನಿ. 3.0 mm ಕ್ರೋಶಾ ತಗೊಂಡಿದ್ದೀನಿ. ಸಿಸರ್ ಅಥವಾ ಟ್ರಿಮ್ಮರ್ ಬೇಕು, ಇದಿಷ್ಟೇ ಮೆಟೀರಿಯಲ್ಸ್ ಬೇಕಾಗಿರೋದು ಫ್ರೆಂಡ್ಸ್. ಇವಾಗ ಇದನ್ನ ಯಾವ ರೀತಿ ಹಾಕೋದು ಅಂತ ನೋಡೋಣ ಬನ್ನಿ. ನೋಡಿ, ಫಸ್ಟ್ ನಾನಿಲ್ಲಿ ವೈಟ್ ಕಲರ್ ಉಲ್ಲನ್ ತಗೊಂಡಿದ್ದೀನಿ. ವೈಟ್ ಕಲರ್ ಉಲ್ಲನ್ ತಗೊಂಡು ಫಸ್ಟ್ ನಾನಿಲ್ಲಿ ಸ್ಕಿಪ್ ನಾಟ್ ನ ಹಾಕೊಳ್ತಾ ಇದ್ದೀನಿ. ನೋಡಿ, ಹೀಗೆ ಸ್ಕಿಪ್ ನಾಟ್ ಹಾಕೋಬೇಕು. ಸ್ಕಿಪ್ ನಾಟ್ ಹಾಕೊಂಡು ಇಲ್ಲಿ ನಾನು 16 ಚೈನ್ ಹಾಕೊಳ್ತಾ ಇದ್ದೀನಿ. 1 2 3 4 5 6 7 8 9 10 11 12 13 14 15 16 ಟೋಟಲ್ ಆಗಿ ನಾನಿಲ್ಲಿ 16 ಚೈನ್ ನ ಹಾಕೊಂಡಿದ್ದೀನಿ. ಇವಾಗ ನೋಡಿ, 1 2 3 4 ಇಲ್ಲಿಂದ 4ನೇ ಚೈನಿಗೆ ನಾನಿಲ್ಲಿ ಒಂದು ಡಬಲ್ ಕ್ರೋಶೆನ ಹಾಕೊಳ್ತಾ ಇದ್ದೀನಿ. ನೋಡಿ, ಹೀಗೆ. ಆವಾಗ ನಮ್ಗೆ ಇಲ್ಲಿ 3 ಚೈನ್ ಇರುತ್ತಲ್ಲ, ಈ 3 ಚೈನು ಒಂದು ಡಬಲ್ ಕ್ರೋಶೆಗೆ ಕೌಂಟ್ ಬರುತ್ತೆ. ಸೊ ಇನ್ನೊಂದು ಡಬಲ್ ಕ್ರೋಶೆ ಅದೇ ಲೂಪ್ ಒಳಗಡೆ ಹಾಕೊಳ್ತಾ ಇದೀನಿ. ಅವಾಗ ನಮ್ಗೆ ಟೋಟಲ್ ಆಗಿ 3 ಡಬಲ್ ಕ್ರೋಶೆ ಬರುತ್ತೆ. ನೋಡಿ, ಈ ರೀತಿ. ಈಗ ಇಲ್ಲಿ ನಾನು ಯಾವುದೇ ರೀತಿ ಚೈನ್ ಹಾಕೊಳ್ತಾ ಇಲ್ಲ. ಇಲ್ಲಿಂದ ನೋಡಿ, 1 2 3 4 ಮತ್ತೆ 4ನೇ ಚೈನಿಗೆ ಒಂದು ಡಬಲ್ ಕ್ರೋಶೆನ ಹಾಕೊಳ್ತಾ ಇದ್ದೀನಿ. ಅದೇ ಲೂಪಿಗೆ ಮತ್ತೆ 2 ಡಬಲ್ ಕ್ರೋಶೆನ ಹಾಕೊಳ್ಬೇಕು. ಟೋಟಲ್ ಆಗಿ 3 ಡಬಲ್ ಕ್ರೋಶೆ ನಮಗೆ ಬರುತ್ತೆ. ನೋಡಿ, ಈ ರೀತಿ. ಮತ್ತೆ ನೋಡಿ, ಇಲ್ಲಿಂದ ನಾನು ಯಾವುದೇ ಚೈನ್ ಹಾಕೊಳ್ತಾ ಇಲ್ಲ, ಡೈರೆಕ್ಟ್ ಆಗಿ 1 2 3 4ನೇ ಚೈನ್ ಇದೆಯಲ್ವಾ, ಈ 4ನೇ ಚೈನಿಗೆ ನಾನು ಡಬಲ್ ಕ್ರೋಶೆನ ಹಾಕೊಳ್ತೀನಿ. ಇದೇ ಲೂಪ್ ಒಳಗಡೆ 3 ಡಬಲ್ ಕ್ರೋಶೆ ಟೋಟಲ್ ಆಗಿ ಹಾಕೊಳ್ತಾ ಇದ್ದೀನಿ. ನೋಡಿ, ಹೀಗೆ. ಇವಾಗ ಮತ್ತೆ ಇಲ್ಲಿಂದ ಚೈನ್ ಹಾಕೊಳ್ತಾ ಇಲ್ಲ. 1 2 3 4 ಲಾಸ್ಟ್ ಅಂದ್ರೆ ಮೊದಲನೇ ಚೈನ್ ಹಾಕೊಂಡಿದ್ವಲ್ವಾ, ಆ ಚೈನ್ ಗ್ಯಾಪಿಗೆ 3 ಡಬಲ್ ಕ್ರೋಶೆನ ಹಾಕೊಳ್ತೀನಿ. 1 2 3. ಸೊ ನೋಡಿ, ಅಲ್ಲಿಗೆ 3 ಡಬಲ್ ಕ್ರೋಶೆ ನಮಗೆ 4 ಸೈಡ್ ಬಂದಿದೆ. ಇವಾಗ 3 ಚೈನ್ ಹಾಕೊಳ್ತೀನಿ. ನೋಡಿ, 3 ಚೈನ್ ಹಾಕೊಂಡು ಹೀಗೆ ತಿರುಗಿಸ್ಕೊಳ್ತೀನಿ. ಹೀಗೆ ತಿರುಗಿಸ್ಕೊಂಡು ನೋಡಿ, ಈ ಗ್ಯಾಪ್ ಇದೆಯಲ್ಲ, ಈ ಗ್ಯಾಪ್ ಅಲ್ಲಿ ನಾನು 3 ಡಬಲ್ ಕ್ರೋಶೆನ ಹಾಕೊಳ್ತೀನಿ. 1 2 3. ನೋಡಿ, ಹೀಗೆ. ಈಗ ಇಲ್ಲಿಂದ ಮತ್ತೆ ಈ ಗ್ಯಾಪ್ ಇದೆಯಲ್ಲ, ಈ ಗ್ಯಾಪಿಗೆ ನಾನು 3 ಡಬಲ್ ಕ್ರೋಶೆನ ಹಾಕೊಳ್ತೀನಿ. 1 2 3. ಪ್ರತಿಯೊಂದು ಲೂಪಿಗೂ 3 ಡಬಲ್ ಕ್ರೋಶೆನೆ ಬರಬೇಕು. ಇವಾಗ ಮತ್ತೆ ಈ ಗ್ಯಾಪ್ ಇದೆಯಲ್ಲ, ಈ ಗ್ಯಾಪ್ ಅಲ್ಲಿ 3 ಡಬಲ್ ಕ್ರೋಶೆ ಹಾಕೊಳ್ತೀನಿ.
ನೋಡಿ ಹೀಗೆ. ಇವಾಗ ಇಲ್ಲಿಂದ ಇಲ್ಲಿ ಫಸ್ಟ್ 3 ಚೈನ್ ಇತ್ತಲ್ಲ, ಆ 3 ಚೈನ್ ಹಾಕೊಂಡಿದ್ವಲ್ಲ, 3ನೇ ಚೈನಿಗೆ ಒಂದು ಡಬಲ್ ಕ್ರೋಶೆ ಮಾತ್ರ ಹಾಕೊಳ್ತೀನಿ. ನೋಡಿ ಹೀಗೆ. ಫಸ್ಟ್ ಲೈನ್ ಅಲ್ಲಿ 3 ಡಬಲ್ ಕ್ರೋಶೆ, 1 2 3 4 4 ಕಡೆ ಬಂದಿದೆ. ಸೆಕೆಂಡ್ ಲೈನ್ ಅಲ್ಲಿ 1 2 3 ಕಡೆ ಬಂದಿದೆ. ಸೊ ಇವಾಗ ಮತ್ತೆ ನಾನಿಲ್ಲಿ 3 ಚೈನ್ ಹಾಕೊಳ್ತೀನಿ. 3 ಚೈನ್ ಹಾಕೊಂಡು ಹೀಗೆ ತಿರ್ಗಿಸ್ಕೊತೀನಿ. ಹೀಗೆ ತಿರ್ಗಿಸ್ಕೊಂಡು ಇಲ್ಲಿ ಗ್ಯಾಪ್ ಇದೆಯಲ್ವಾ, ಈ ಗ್ಯಾಪ್ ಅಲ್ಲಿ 2 ಡಬಲ್ ಕ್ರೋಶೆನ ಹಾಕೊಳ್ತೀನಿ. ಸೊ ಇಲ್ಲಿ 3 ಚೈನ್ ಹಾಕೊಂಡಿದೀವಲ್ವಾ, ಇದು ಒಂದು ಡಬಲ್ ಕ್ರೋಶೆ ಕೌಂಟ್ ಬರೋದ್ರಿಂದ ನಮಗೆ 3 ಡಬಲ್ ಕ್ರೋಶೆ ಬರುತ್ತೆ. ಈ ಗ್ಯಾಪ್ ಸ್ಪೇಸ್ ಅಲ್ಲಿ ನಾನು 3 ಡಬಲ್ ಕ್ರೋಶೆನ ಹಾಕೊಳ್ತೀನಿ. ನೋಡಿ, ಮಧ್ಯದಲ್ಲಿ ಯಾವುದೇ ರೀತಿ ನಾವು ಚೈನ್ ಹಾಕೊಳ್ಳೋ ಹಾಗಿಲ್ಲ, ಡೈರೆಕ್ಟ್ ಆಗಿ ಡಬಲ್ ಕ್ರೋಶೆನ ಹಾಕೊಳ್ಬೇಕು. ನೋಡಿ, ಈ ಗ್ಯಾಪ್ ಅಲ್ಲಿ ನಾನು 3 ಡಬಲ್ ಕ್ರೋಶೆನ ಹಾಕೊಳ್ತೀನಿ. ಮತ್ತೆ ಇಲ್ಲಿ ಲಾಸ್ಟ್ ಅಲ್ಲಿ ಗ್ಯಾಪ್ ಇದೆಯಲ್ಲ, ಈ ಗ್ಯಾಪ್ ಅಲ್ಲಿ ನಾನು 3 ಡಬಲ್ ಕ್ರೋಶೆ ಹಾಕೊಳ್ತೀನಿ. ನೋಡಿ ಹೀಗೆ. ಫಸ್ಟ್ ಲೈನ್ ಅಲ್ಲಿ ನಮಗೆ 4 ಸೈಡ್ ಅಲ್ಲಿ ಬಂದಿದೆಯಲ್ಲ, ಥರ್ಡ್ ಲೈನ್ ಅಲ್ಲಿ ನಮಗೆ 4 ಸೈಡ್ ಬರುತ್ತೆ. ನೆಕ್ಸ್ಟ್ 2ನೇ ಲೈನ್ ಅಲ್ಲಿ ನಮಗೆ 3 ಸೈಡ್ ಬಂದಿದೆಯಲ್ಲ, 4ನೇ ಲೈನಿಗೆ ನಮಗೆ 3 ಸೈಡ್ ಬರುತ್ತೆ. ಇದೇ ರೀತಿ ಡಿಸೈನ್ ಬರುತ್ತೆ. ಒಂದ್ ಲೈನ್ ಅಲ್ಲಿ 3 ಸೈಡ್ ಬಂದ್ರೆ ಇನ್ನೊಂದ್ ಲೈನ್ ಅಲ್ಲಿ 4 ಸೈಡ್ ಬರುತ್ತೆ. ನೋಡಿ, ಮತ್ತೆ ಇಲ್ಲಿ 3 ಚೈನ್ ಹಾಕೊಂಡು ಹೀಗೆ ತಿರ್ಗಿಸ್ಕೋಬೇಕು. ಇವಾಗ ನೋಡಿ, ಈ ಸ್ಪೇಸ್ ಅಲ್ಲಿ ನಾನು 3 ಡಬಲ್ ಕ್ರೋಶೆನ ಹಾಕೊಳ್ತೀನಿ. ಮತ್ತೆ ಇಲ್ಲಿಂದ ಈ ಸ್ಪೇಸ್ ಅಲ್ಲಿ 3 ಡಬಲ್ ಕ್ರೋಶೆ ಹಾಕೊಳ್ತೀನಿ. ಮತ್ತೆ ನೋಡಿ, ಈ ಸ್ಪೇಸ್ ಅಲ್ಲಿ 3 ಡಬಲ್ ಕ್ರೋಶೆ ಹಾಕೊಳ್ತೀನಿ. ಈಗ ಇಲ್ಲಿಂದ 3ನೇ ಚೈನ್ ಹಾಕೊಂಡಿದೀವಲ್ವಾ, ಈ 3ನೇ ಚೈನಿಗೆ ಒಂದು ಡಬಲ್ ಕ್ರೋಶೆ ಮಾತ್ರ ಹಾಕೊಳ್ತೀನಿ. ನೋಡಿ ಹೀಗೆ. ನೋಡಿ, ಫಸ್ಟ್ ಲೈನ್ ಅಲ್ಲಿ 1 2 3 4 ಸೈಡ್ ಬಂತಲ್ವಾ, 3ನೇ ಲೈನ್ ಅಲ್ಲಿ 1 2 3 4 ಸೈಡ್ ಬಂತು. ಸೆಕೆಂಡ್ ಲೈನ್ ಅಲ್ಲಿ 1 2 3 ಸೈಡ್ ಬಂತಲ್ವಾ, 4ನೇ ಲೈನ್ ಅಲ್ಲಿ 1 2 3 ಸೈಡ್ ಬಂತು. ಸೇಮ್ ಇದೇ ರೀತಿನೇ ಬರುತ್ತೆ. ಒಂದು ಲೈನ್ ಅಲ್ಲಿ 3 ಸೈಡ್ ಬಂದ್ರೆ ಇನ್ನೊಂದು ಲೈನ್ ಅಲ್ಲಿ 4 ಸೈಡ್ ಡಿಸೈನ್ ಬರುತ್ತೆ. ನೋಡಿ, 3 ಚೈನ್ ಹಾಕೊಂಡು ತಿರ್ಗಿಸ್ಕೊಂಡ್ಮೇಲೆ ಇಲ್ಲಿ ಗ್ಯಾಪ್ ಇದೆಯಲ್ಲ, ನಾವಿಲ್ಲಿ ಮಧ್ಯದಲ್ಲಿ ಎಲ್ಲೂ ಹಾಕೊಳ್ಳೋ ಹಾಗಿಲ್ಲ. ಗ್ಯಾಪ್ ಏನಿದೆ ಆ ಗ್ಯಾಪ್ ಅಲ್ಲಿ ಮಾತ್ರನೇ ನಾವು ಡಬಲ್ ಕ್ರೋಶೆನ ಹಾಕೋಬೇಕಾಗತ್ತೆ. ಇವಾಗ ಈ ಲಾಸ್ಟ್ ಅಲ್ಲಿ ಗ್ಯಾಪ್ ಇದೆಯಲ್ಲ, ಇಲ್ಲಿ 3 ಡಬಲ್ ಕ್ರೋಶೆ. ನೋಡಿ, ಈ ಲೈನ್ ಅಲ್ಲಿ ಮತ್ತೆ ನಮ್ಗೆ 4 ಸೈಡ್ ಬಂದಿದೆ. ನೋಡಿ, 1 2 3 4. ಮತ್ತೆ ನೆಕ್ಸ್ಟ್ ಲೈನ್ ಅಲ್ಲಿ 3 ಸೈಡ್ ಬರುತ್ತೆ. 3 ಚೈನ್ ಹಾಕೊಂಡು ಈಗ ತಿರ್ಗಿಸ್ಕೊಂಡು ಈ ಗ್ಯಾಪ್ ಅಲ್ಲಿ ನಾವು 3 ಡಬಲ್ ಕ್ರೋಶೆನ ಹಾಕೊಳ್ಬೇಕು. ಮತ್ತೆ ಈ ಗ್ಯಾಪ್ ಅಲ್ಲಿ ಹಾಕೋಬೇಕು. ಮತ್ತೆ ಈ ಗ್ಯಾಪ್ ಅಲ್ಲಿ ಹಾಕೊಳ್ಬೇಕು. ಇವಾಗ 3ನೇ ಚೈನ್ ಹಾಕೊಂಡಿದೀವಲ್ವಾ, ಈ 3ನೇ ಚೈನಿಗೆ ಒಂದು ಡಬಲ್ ಕ್ರೋಶೆ ಹಾಕೋಬೇಕು. ನೋಡಿ, ಇಲ್ಲಿ 3 ಕಡೆ ಬಂದಿದೆ. ಸೊ ಇದೇ ರೀತಿ ರಿಪೀಟ್ ಆಗತ್ತೆ. ತಿರ್ಗಿಸ್ಕೋಬೇಕು. ಇಲ್ಲಿ ಮಾತ್ರ 2 ಡಬಲ್ ಕ್ರೋಶೆ ಹಾಕೋಬೇಕು, ಯಾಕೆಂದ್ರೆ 3 ಚೈನ್ ಹಾಕೊಂಡಿರ್ತೀವಲ್ವಾ, ಅದು ಒಂದು ಡಬಲ್ ಕ್ರೋಶೆಗೆ ಕೌಂಟ್ ಬರುತ್ತೆ. ಸೊ ಮತ್ತೆ ಈ ಗ್ಯಾಪ್ ಅಲ್ಲಿ 3 ಡಬಲ್ ಕ್ರೋಶೆ ಹಾಕೊಳ್ಬೇಕು. ಮತ್ತೆ ಈ ಗ್ಯಾಪ್ ಅಲ್ಲಿ 3 ಡಬಲ್ ಕ್ರೋಶೆ. ಮತ್ತೆ ಈ ಚೈನ್ ಗ್ಯಾಪ್ ಅಲ್ಲಿ 3 ಡಬಲ್ ಕ್ರೋಶೆ. ನೋಡಿ ಹೀಗೆ. ಈಗ ಮತ್ತೆ ಇಲ್ಲಿ 3 ಚೈನ್ ಹಾಕೋಬೇಕು, ಹೀಗೆ ತಿರ್ಗಿಸ್ಕೋಬೇಕು. ಇಲ್ಲಿಂದ ಡೈರೆಕ್ಟ್ ಆಗಿ ಈ ಗ್ಯಾಪ್ ಅಲ್ಲಿ 3 ಡಬಲ್ ಕ್ರೋಶೆ ಹಾಕೋಬೇಕು.
ನೋಡಿ ಹೀಗೆ. ಮತ್ತೆ ಇಲ್ಲಿಂದ ಈ ಗ್ಯಾಪ್ ಅಲ್ಲಿ ಹಾಕೋಬೇಕು. ಮತ್ತೆ ಈ ಗ್ಯಾಪ್ ಅಲ್ಲಿ ಹಾಕೋಬೇಕು. ಮತ್ತೆ ಇಲ್ಲಿ ಮೂರನೇ ಚೈನಿಗೆ ಒಂದು ಡಬಲ್ ಕ್ರೋಶೆನ ಹಾಕೊಳ್ಬೇಕು. ನೋಡಿ ಈ ರೀತಿ ಬರುತ್ತೆ ಡಿಸೈನ್. ಸೊ ನೀವು ಇಲ್ಲಿ ನೋಡ್ಬೋದು ನೋಡಿ, 1 2 3 4, 1 2 3 ಮತ್ತೆ 4 3 4 3 ಇದೇ ರೀತಿ ಬರುತ್ತೆ. ಸೊ ಇವಾಗ ನಾನು ಇಲ್ಲಿ ಯಾವ ರೀತಿ ತೋರಿಸ್ದೆ ಇದೇ ರೀತಿ ನಮಗೆ ಎಷ್ಟು ಲೆಂತ್ ಅಲ್ಲಿ ಬೇಕು ನಾವು ಅಷ್ಟು ಲೆಂತ್ ಅಲ್ಲಿ ಪಟ್ಟಿ ಹಾಕೋಬೇಕು. ಸೊ ನಿಮ್ಮನೆ ಬಾಗ್ಲು ಎಷ್ಟು ಲೆಂತ್ ಅಲ್ಲಿ ಇದೆ ನೀವು ಅಷ್ಟು ಲೆಂತ್ ಅಲ್ಲಿ ಈ ಪಟ್ಟಿನ ಹಾಕೋಬೇಕಾಗುತ್ತೆ. ಸೊ ಇದನ್ನ ನನಗೆ ಎಷ್ಟು ಲೆಂತ್ ಅಲ್ಲಿ ಬೇಕು ನಾನು ಅಷ್ಟು ಲೆಂತ್ ಅಲ್ಲಿ ಹಾಕೊಂಡು ನೆಕ್ಸ್ಟ್ ಯಾವ ರೀತಿ ಹಾಕೋಬೇಕು ಅನ್ನೋದನ್ನ ನಾನು ತೋರಿಸ್ಕೊಡ್ತೀನಿ. ಇವಾಗ ನನಗೆ ಇದು ಎಷ್ಟು ಲೆಂತ್ ಅಲ್ಲಿ ಬೇಕೋ ಅಷ್ಟು ಲೆಂತ್ ಅಲ್ಲಿ ನಾನು ಹಾಕೊಂಡು ತೋರಿಸ್ತೀನಿ. ಸೊ ಇವಾಗ ನೋಡಿ ನನಗೆ ಇದು ಎಷ್ಟು ಲೆಂತ್ ಅಲ್ಲಿ ಬೇಕು ನಾನು ಅಷ್ಟು ಲೆಂತ್ ಅಲ್ಲೂ ಇದನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಇಲ್ಲಿ ನೋಡ್ಬೋದು ನೋಡಿ. ಇವಾಗ ಇಲ್ಲಿ ಒಂದು ಚೈನ್ ಹಾಕೊಂಡು ಒಂದಿಷ್ಟು ಉದ್ದ ಹುಲ್ಲನ್ನ ಬಿಟ್ಬಿಟ್ಟು ನಾನು ಇಲ್ಲಿ ಕಟ್ ಮಾಡ್ಕೊಳ್ತೀನಿ. ನೋಡಿ ಹೀಗೆ. ಸೊ ಇವಾಗ ನೋಡಿ ಪಟ್ಟಿ ಪೂರ್ತಿಯಾಗಿ ಕಂಪ್ಲೀಟ್ ಆಗಿದೆ. ಈ ಪಟ್ಟಿ ನಾನು 36 ಇಂಚು ಉದ್ದದಲ್ಲಿ ಹಾಕೊಂಡಿದೀನಿ, 36 ಇಂಚಸ್ ಇದೆ. ಸೊ ಇವಾಗ ನಾವ್ ಇನ್ನೊಂದು ಕಲರ್ನ ಜಾಯಿನ್ ಮಾಡ್ಕೋಬೇಕಾಗುತ್ತೆ. ಸೊ ನೋಡಿ ನಾನು ಇಲ್ಲಿ ಏನ್ ಪಿಂಕ್ ಕಲರ್ ಹುಲ್ಲನ್ನ ತಗೊಂಡಿದ್ದೆ ಅಲ್ವಾ, ಪಿಂಕ್ ಕಲರ್ ಹುಲ್ಲನ್ನ ತಗೊಂಡು ಫಸ್ಟ್ ಒಂದು ಸ್ಕಿಪ್ ನಾಟ್ ನ ಹಾಕೊಳ್ತಾ ಇದೀನಿ. ನೋಡಿ ಹೀಗೆ ಸ್ಕಿಪ್ ನಾಟ್ ಹಾಕೋಬೇಕು. ನಾವ್ ಎಲ್ಲಿ ಬೇಕಾದ್ರೂ ಜಾಯಿನ್ ಮಾಡ್ಕೋಬಹುದು. ಸೊ ನೋಡಿ ನಾನು ಇಲ್ಲಿ ಜಾಯಿನ್ ಮಾಡ್ಕೊಳ್ತೀನಿ. ನೋಡಿ ಹೀಗೆ ಈ ರೀತಿ ಜಾಯಿನ್ ಮಾಡ್ಕೊಂಡು ನೋಡಿ ಈ ರೀತಿ ನಾವು ಜಾಯಿನ್ ಮಾಡ್ಕೋಬೇಕು. ಜಾಯಿನ್ ಮಾಡ್ಕೊಂಡು ಇಲ್ಲಿ ನಾವು ಈ 2 ಸಿಂಗಲ್ ಕ್ರೋಶೆನ ಹಾಕೋಬೇಕು. ಜಾಯಿನ್ ಮಾಡಿದ ಹತ್ರ ಮಾತ್ರ ನಾವು 2 ಸಿಂಗಲ್ ಕ್ರೋಶೆನ ಹಾಕೋಬೇಕು. ನೋಡಿ ಹೀಗೆ. ಅವಾಗ ನಮ್ಗೆ ಇಲ್ಲಿ 3 ಸಿಂಗಲ್ ಕ್ರೋಶೆ ಕೌಂಟ್ ಆಗುತ್ತೆ. ಸೊ ಮತ್ತೆ ಇಲ್ಲಿಂದ ನಾನು ಇಲ್ಲಿಗೆ ಡೈರೆಕ್ಟ್ ಆಗಿ ತಗೊಳ್ತಾ ಇದ್ದೀನಿ, ಯಾವುದೇ ರೀತಿ ಚೈನ್ ಹಾಕೊಳ್ತಾ ಇಲ್ಲ. ಇಲ್ಲಿಂದ ಇಲ್ಲಿಗೆ ಮತ್ತೆ ಸಿಂಗಲ್ ಕ್ರೋಶೆ 3 ಸಿಂಗಲ್ ಕ್ರೋಶೆನ ಹಾಕೊಳ್ಬೇಕು. ನೋಡಿ ಹೀಗೆ ಇದೇ ರೀತಿ ಪ್ರತಿಯೊಂದು ಲೂಪಿಗೂ 3 ಸಿಂಗಲ್ ಕ್ರೋಶೆನ ನಾವು ಹಾಕೊಳ್ಬೇಕು. ನೋಡಿ ಹೀಗೆ ಬರುತ್ತೆ. ನೋಡಿ ಈ ರೀತಿ ಬರುತ್ತೆ. ಸೊ ಇದೇನು ನಾವು ಪಟ್ಟಿ ಹಾಕೊಂಡಿದ್ವಲ್ವಾ, ಈ ಪಟ್ಟಿ ಪೂರ್ತಿಯಾಗಿ ನಾವು ಇದೇ ರೀತಿನೇ ಹಾಕೊಳ್ಬೇಕಾಗತ್ತೆ. ನೋಡಿ ಹೀಗೆ ಇದೇ ರೀತಿ ಬರಬೇಕು. ಇವಾಗ ಇದನ್ನ ಪೂರ್ತಿಯಾಗಿ ಹಾಕೋತೀನಿ. ಈ ಕಾರ್ನರ್ ಅಲ್ಲಿ ನೋಡಿ, ನೀವು ಈ ಕಾರ್ನರ್ ಅಲ್ಲಿ ನೋಡ್ಬೋದು, ಈ ಕಾರ್ನರ್ ಅಲ್ಲಿ ನಮ್ಗೆ ಏನ್ ಈ ಚೈನ್ ಬಂದಿದೆ ಅಲ್ಲ, ಈ ಚೈನ್ ಗ್ಯಾಪಿಗೆ ನಾವು ಈ 2 ಸಿಂಗಲ್ ಕ್ರೋಶೆನ ಮಾತ್ರ ಹಾಕೋಬೇಕಾಗುತ್ತೆ. 2 ಸಿಂಗಲ್ ಕ್ರೋಶೆ ಹಾಕೊಂಡು ಮತ್ತೆ ಕಂಟಿನ್ಯೂ 3 ಸಿಂಗಲ್ ಕ್ರೋಶೆನ ಹಾಕೋಬೇಕಾಗುತ್ತೆ. ಸೊ ಕಾರ್ನರ್ ಅಲ್ಲಿ ಮಾತ್ರ ಚೈನ್ ಗ್ಯಾಪ್ ಏನಿದೆ, ನಾವು ಚೈನ್ ಹಾಕೊಂಡಿರ್ತೀವಲ್ವಾ, ಆ ಚೈನ್ ಗ್ಯಾಪಿಗೆ ಮಾತ್ರ ನಾವು 2 ಸಿಂಗಲ್ ಕ್ರೋಶೆನ ಹಾಕೋಬೇಕಾಗುತ್ತೆ. ಇವಾಗ ಇದೇ ರೀತಿ ಹಾಕೋಬೇಕು. ಇದೇ ರೀತಿ ಇದನ್ನ ಪೂರ್ತಿಯಾಗಿ ನಾನು ಇಲ್ಲಿವರೆಗೂ ಕಂಪ್ಲೀಟ್ ಮಾಡ್ಕೊಂಡು ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ. ಇವಾಗ ನೋಡಿ ನಾನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಸೊ ಈ ಕಾರ್ನರ್ ಅಲ್ಲಿ ಯಾವ ರೀತಿ ಹಾಕೊಳ್ಳೋದಂತ ನೋಡೋಣ. ನೋಡಿ ಈ ಚೈನ್ ಗ್ಯಾಪ್ ಇದೆಯಲ್ಲ, ಫಸ್ಟ್ ಡಬಲ್ ಕ್ರೋಶೆ ಆಗಿರ್ಬೋದು, ಚೈನ್ ಆಗಿರ್ಬೋದು, ಈ ಗ್ಯಾಪ್ ಅಲ್ಲಿ ಈ 2 ಸಿಂಗಲ್ ಕ್ರೋಶೆ ಮಾತ್ರ ಹಾಕೋಬೇಕು. ಮತ್ತೆ ಇಲ್ಲಿ 3 ಸಿಂಗಲ್ ಕ್ರೋಶೆ ಹಾಕೋಬೇಕು. ಕಾರ್ನರ್ ಅಲ್ಲಿ ಮಾತ್ರ ಆ ರೀತಿ ಹಾಕೋಬೇಕು. ಮತ್ತೆ ಇಲ್ಲಿ 3 ಸಿಂಗಲ್ ಕ್ರೋಶೆ ಹಾಕೋಬೇಕು. ಇವಾಗ ನೋಡಿ ಇಲ್ಲಿ ಫಸ್ಟ್ ಸಿಂಗಲ್ ಕ್ರೋಶೆ ಐತಲ್ವಾ, ಈ ಸಿಂಗಲ್ ಕ್ರೋಶೆ ಗ್ಯಾಪ್ ಅಲ್ಲಿ ನಾವು ಒಂದು ಸ್ಲಿಪ್ ಸ್ಟಿಚ್ ನ ಹಾಕೊಂಡು ಸ್ವಲ್ಪ ಹುಲ್ಲನ್ನ ಕಟ್ ಮಾಡ್ಕೋಬೇಕು. ಒಂಚೂರು ಹುಲ್ಲನ್ನು ಬಿಟ್ಬಿಟ್ಟು ಕಟ್ ಮಾಡ್ಕೋಬೇಕು. ಇವಾಗ ಈ ಹುಲ್ಲನ್ನ ನಾವು ಇಲ್ಲಿ ಒಳಭಾಗಕ್ಕೆ ತೋರಿಸ್ಕೋಬೇಕು.
ಹೀಗೆ. ನೋಡಿ ಈ ರೀತಿ. ಇವಾಗ ಈ ಎಕ್ಸ್ಟ್ರಾ ಇರೋ ಹುಲ್ಲನ್ನ ನಾವು ಕಟ್ ಮಾಡ್ಕೋಬೇಕು. ನೋಡಿ ಹೀಗೆ. ನೋಡಿ ಕಾರ್ನರ್ ಅಲ್ಲಿ ನಮ್ಗೆ ಈ ರೀತಿ ಬರುತ್ತೆ. ಸೊ ನೋಡಿ ತುಂಬಾ ಕ್ಯೂಟ್ ಆಗಿ ಬಂದಿದೆ ಫ್ರೆಂಡ್ಸ್, ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ಈ ಕಾರ್ನರ್ ಅಲ್ಲೂ ಅಷ್ಟೇ. ಸೊ ನೋಡಿ ತುಂಬಾ ಕ್ಯೂಟ್ ಆಗಿ ಬಂದಿದೆ. ಸಿಂಪಲ್ ಆಗಿದೆ ಪಟ್ಟಿ, ತುಂಬಾ ಸಿಂಪಲ್ ಆಗಿದೆ ಮತ್ತೆ ಗ್ರ್ಯಾಂಡ್ ಆಗಿ ಲುಕ್ ಕೊಡುತ್ತೆ. ಸೊ ನೀವು 2 ಕಲರ್ ಯೂಸ್ ಮಾಡಿ ಹಾಕುವಂತ ತೋರಣಗಳಿಗೆ ನೀವು ಈ ರೀತಿ ಪಟ್ಟಿ ಹಾಕೋಬಹುದು, ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದನ್ನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು. ಸೊ ಇಲ್ಲಿವರೆಗೂ ನಾನು ಏನ್ ಹೇಳ್ಕೊಟ್ಟಿದ್ದೀನಿ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್. ಇನ್ ಕೇಸ್ ಈ ವಿಡಿಯೋದಲ್ಲಿ ಏನೇ ಡೌಟ್ ಇದ್ರು ನೀವು ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳ್ಬೋದು. ಸೊ ನೀವು ಟ್ರೈ ಮಾಡ್ಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಯಾವ ರೀತಿ ಬಂದಿದೆ ಅಂತ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, 2 ಕಲರ್ ಹುಲ್ಲನ್ನ ಬಳಸ್ಕೊಂಡು ತೋರಣದ ಪಟ್ಟಿನ ಯಾವ ರೀತಿ ಹಾಕೊಳ್ಳೋದು ಅಂದ್ಬಿಟ್ಟು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.